ಭಾಷೆ ಬಳಸೋದಕ್ಕೆ ಭಾಳಷ್ಟು ಹಿಂದ್ಲೇಟ್ ಆಗ್ತೀವಿ ನಾವು. ನೀವು ಒಂದು ಮಾತು ಕೊಡ್ತೀನಿ ನೋಡಿ, ಇವ್ರ ಪ್ರಶ್ನೆ ಅದು. ನಗರೀಕೃತ ಆದಮೇಲೆ ಹಳ್ಳಿಯ ಹುಡುಗರೆಲ್ಲ ನಗರಕ್ಕೆ ಅಂತ ಸೇರ್ಕೊಂಡ ಮೇಲೆ ಹಳ್ಳಿಯ ಸೊಗಡು ಬಿಡಬಾರ್ದಿತ್ತು. ಆದರೆ ಅವರಿಗೆ ಅಲ್ಲಿಯ ವಾತಾವರಣ, ಹಳ್ಳಿಯ ವಾತಾವರಣ ಎರಡೂ ಕೂಡ ಒಂಥರ ದ್ವಂದ್ವ ಆಗ್ತಿದೆ. ಇಲ್ಲಿ ಬಂದಾಗ ಊರಿನಲ್ಲಿ ನಿರ್ಮಾಣ ತಾಂಬಂದು ಅಲ್ಲಿಗೆ ಹೋಗಿ ಏನು ಕಲ್ತ್ಕೊಂಬಂದ್ಲ, ಬರೀ ಇದ್ದೇ ಕಲ್ತ್ಕೊಂಬಂದ್ಯಾ ಅಂತ ಅಲ್ಲಿ ಮುಗಿಸ್ತೀವಿ. ಅವನು ಅಲ್ಲೋದ್ರೆ ಐ ಸೇ ಡಿಡ್ ಯು ಹ್ಯಾವ್ ಸೆನ್ಸ್, ಎರಡು ವರ್ಡ್ ನಿನ್ನ ಪ್ರೊನೌನ್ಸಿಯೇಷನ್ ಬರೋದಲ್ಲ, ಹೌ ಯು ಕ್ಯಾನ್ ಲೀವ್ ಐ ಸೇ ಇನ್ ಸಿಟಿ ಅಂತ ಹಂಗಂತಾರೆ. ಒಂಥರ ನಾನು ಅನುಭವಿಸಿದ್ದೀನಿ. ಕನ್ನಡ ಮಾಧ್ಯಮದವನು ಏಕ್ದಮ್ ಇಂಗ್ಲೀಷ್ ಮಾಧ್ಯಮ ಹೋದಾಗ ತಲೆ ಬಗ್ಗಿಸ್ಬಿಟ್ಟಿದ್ದೆ. ದುರ್ಯೋಧನ ವೈಶಂಪಾಯನ ಕೊಳ ನಾವು ಒಪ್ಪಿರೋ ಹಾಗೆ. ನಾವು ಭಯ ಏನೂ ಬರಲ್ಲ, ನಮ್ಮ ಕನ್ನಡದಲ್ಲಿ ಹೇಳ್ಕೊಟ್ಟವರು. ಅದಕ್ಕೇನು ಮಾಡಬೇಕು, ಎರಡೂ ಕಡೆ. ಅದಕ್ಕೆ ಲೋಕಮಾನ್ಯ ತಿಲಕರದ್ದು ಓದ್ಬೇಕು ನೀವು. ಲೋಕಮಾನ್ಯ ತಿಲಕರು ಅವತ್ತೇ ಆ ಪುಸ್ತಕದಲ್ಲಿದೆ, ಅವತ್ತೇ ಬಡ್ಕೊಂಡ್ರು ನೀವು ನಿಮ್ಮ ಸಾಂಸ್ಕೃತಿಕ ಪರಂಪರೆಯ ಎಲ್ಲ ಕ್ರಿಯಾತ್ಮಕ ಕಾರ್ಯಗಳನ್ನು ಕೂಡ, ಹಬ್ಬ ಹರಿದಿನಗಳನ್ನು ಹಿಡಿದು ಸಾವಿನವರೆಗೆ ಎಲ್ಲವನ್ನು ನಿಮ್ಮ ಮಾತೃಭಾಷೆಯಲ್ಲಿ ಚಾಲ್ತಿಗೆ ತನ್ನಿ. ನಾವು ಪುರೋಹಿತರ ಮೇಲೆ ಯಾಕೆ ನಿಂತ್ಕೋಬೇಕು? ಈ ಪುರೋಹಿತರ ಮೇಲೆ ಯಾಕೆ ನಿಂತ್ಕೋಬೇಕು? ನನ್ನ ಮನೆಯಲ್ಲೇ ನನ್ನದೇ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಮನೆಯವರು ಕಾಲವಶರಾದ್ಮೇಲೆ ಅವಳನ್ನು ಸಂಚಯ ಮಾಡಬೇಕು. ಆಯಿತು, ಏನೇನೋ ಮಾಡೋಕ್ಕೂ ನಾನು ನೋಡಯ್ಯ ಆ ದೇಹದ ಜೊತೆ ಎಲ್ಲ ಹಂಚ್ಕೊಂಡಿದ್ದೀನಿ. ನಾನು ಅದು ಬದುಕಿದ್ದಾಗ ನನ್ನನ್ನು ಅದು ಹಂಚ್ಕೊಂಡಿದೆ. ಅದು ಸುಖ ಕೊಟ್ಟಿದೆ, ನಾನು ಸುಖ ಪಟ್ಟಿದ್ದೀನಿ. ನಾನು ಸುಖ ಕೊಟ್ಟಿದ್ದೀನಿ, ಅದು ಸುಖ ಕೊಟ್ಟಿದೆ. ಈಗ ಅದು ನಿಶ್ಚಲವಾಗಿದೆ, ನನ್ನ ಬುದ್ಧಿ ಛಲವಾಗಿದೆ. ಈಗ ಅಚಲವಾಗಿ ಒಂದು ನಿರ್ಧಾರ ಮಾಡಬೇಕು ನಾನು. ಅದನ್ನು ಸುಮ್ಮನೆ ಉಪಯೋಗಿಸ್ಕೊಂಡಿದ್ದು ಉಪಭೋಗ ವಸ್ತು ಅಂತೇಳಿ ಪಕ್ಕಕ್ಕಿಡೋದು ಮನುಷ್ಯತ್ವ ಅಲ್ಲ. ಆ ದೇಹಕ್ಕೊಂದು ಸಂಸ್ಕಾರ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಮಾಡೋ ಅಂಥದ್ದೇ ನೀವು ಇಂಗ್ಲೀಷಿಗೆ ಕ್ರೆಮೆಟೋರಿಯಂ ಅಂತ ಕರ್ಕೊಳ್ತೀರ, ಬೇರೆ ಏನೂ ಇಲ್ಲ. ಕರ್ಕೊಂಡು ಬಂದೆ. ನಮ್ಮ ಪುರೋಹಿತರು ಬಂದರು. ಅದು ನಮ್ಮ ಈ ಕರ್ನಾಟಕದ ನಮ್ಮ ಜಾವಲ್ ಕಡೆ ಇರ್ತಕ್ಕಂಥ ಅಯ್ಯಂಗಾರಗಳ ಭಾಷೆ ಅದು. ನಾನು ಪುರೋಹಿತ ಮಹಾನ್ ಬಾಬಾ ಹೆಂಗೆ ಹೇಳ್ದ ಅಂದರೆ, ನಾನು ಮೊದಲೇ ಹೇಳಿದೆ, ನೀ ಎಣ್ಣೆ ಒಣ್ಣಂಗೋ நீ மந்திரம் சொல்லுன்றதுன்னா அதுக்கு அர்த்தம் சொன்னாதான் நான் ஒத்துக்கிறேன். இல்லைன்னா நான் கன்னடத்தில் சொல்லிட்டு போகிறேங்க. நீ நம்மவர்களெல்லாம் இஷ்டத்தப்பா கன்னடத்தில் சொல்லக்கூடாதுங்க. கன்னடத்தில் சொல்லக்கூடாதுன்னಕ್ಕೆ என்ன ಕನ್ನಡದಲ್ಲಿ சொன்னாக்க ಅವಳಕ್ಕೆ ಬರ್ತಿಲ್ಲ ಅಂದರು. ಕನ್ನಡದಲ್ಲಿ ಹೇಳ್ಕೊಡ್ದು, ಸಂಸ್ಕೃತದಲ್ಲಿ ಹೇಳಬೇಕು ಅಂದರು. ಕನ್ನಡದಲ್ಲಿ ಹೇಳಿದ್ರೆ ಏನಾಗುತ್ತೆ ಅಂದೆ. ಇಲ್ಲ ಅವ್ರಿಗೆ ಮುಟ್ಟಲ್ಲ ಅಂದರು. ಸಿಟ್ಟು ಬಂದರೆ ಎದ್ದು ಬರ್ತಾರೆ. ನನಗೂ ಅದೇ ತಾನೇ ಬೇಕು. ಹೌದು, ನಾನು ಇಷ್ಟೇ ಹೇಳಿದ್ದು. ಸಿಟ್ಟು ಬಂದರೆ ಎದ್ದು ಬರ್ತಾಳೆ, ನನಗೂ ಅದೇ ಬೇಕು. ಯಾಕೆ ಮುಂಚೆ ಹೋದೆ ಅಂತ ಕೇಳ್ತೀನಿ, ಜೊತೆಲಿ ಹೋಗೋಣ ಅಂತೀನಿ. ಶುರುವಾಯಿತು ಆಯಿತಾ. ಅವನಿಗೆ ಗಾಬರಿ. ನಾನೇನು ಮಾಡಿದೆ ಜ್ಞಾನಮಾಮ, ಒಂದಕ್ಕೊಂದು ಕನ್ನಡ ಕವಿತೆ, ಒಂದಕ್ಕೊಂದು ಬಾಯಿಗೆ ಅಕ್ಕಿ ಹಾಕೋದಿದೆ. ಅದೇನಮ್ಮ, ಅದೊಂದು ಸಂಪ್ರದಾಯದ ಮೂಲಕ ನಮ್ಮ ಅಂತರಂಗದ, ನಮ್ಮ ಒಂದು ಪ್ರೀತಿಯ ಸಂಕೇತ ಅಷ್ಟೇ. ಇಷ್ಟು ದಿನ ನಮ್ಮ ಬಾಯಿಗೆ ನೀನು ಅನ್ನ ಹಾಕಿದ್ದೆ, ನಿನ್ನ ಬಾಯಿಗೆ ಮಣ್ಣಿನ ಮಡಲು ಸೇರ್ತೀಯ, ಆಗ ನಿನ್ನ ಬಾಯಿಗೆ ನಾನು ಒಂದಿಡಿ ಅಕ್ಕಿ ಹಾಕಿದ್ದೆ ಅಷ್ಟೇ. ಭಾವನಾತ್ಮಕ ಸಂಬಂಧ. ಕೊರೋನಲ್ಲ ಅದು ಇಲ್ವಲ್ಲ. ಅವಧೂತರುಗಳು ಲಂಗಾನೇ ಎಗರು ಬಿದ್ದೋಯ್ತು. ಎಲ್ಲಿ ಯಾರು ಎತ್ತವೋ ತಳ್ಳಿದ್ರೋ ಏನು ಕತ್ತಿಯೋ ಇದ್ದಿರ್ತಾನೆ ಸರ್. ಅದಕ್ಕೇನು ಮಾಡಿದೆ ನಾನು ಅಂದರೆ, ಅದು ಹಾಕ್ಬೇಕಾದ್ರೆ ಅವಳು ಯಾರ ಕೈಲೇನು ಊಟ ಮಾಡಿಕೊಂಡು ಒಬ್ಬರ ಮನೇಲಿ ಅಧೀನವಾಗಿದ್ದು ಇರಲಿಲ್ಲ. ನಾನು ಹಾಕ್ಬೇಕು. ಅವ್ರು ಏನೋ ಹೇಳ್ಕೊಂಬಂದ್ರು, ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜೆಯ ಪಶುಭಿ ಬ್ರಹ್ಮವರ್ಚಸೇನ, ಅದೆಲ್ಲ ಹೇಳ್ಕೊಂಡಿದ್ರು. ನಾನು ತಗೊಂಡೆ, ಇಟ್ಕೊಂಡು ಆರ ಕೈಯ ತುತ್ತಿಗಂ ಕಾಯಿಸದೆ, ಆರ ಭುಜಕುಂಬಾರವಾಗಿಸದೆ, ಆರ ಸೆಲೆಸೊಳು ಅಂಟದ ಓಲಾಗಿಸಿ ಪಾರುಗಾಣಿಸಿ ಬೇಡಿಕೊಂಡ ಮಡದಿಯೇ, ನಿನಗೆ ಗಂಡನ ಮೂಲಕ ಬಾಯಿ ಒಂದು ಹಿಡಿ ಅಕ್ಕಿ ಎಂದೆ. ಅಂಕುತಿಮ್ಮ ನೋಡ್ತಾ ಇದ್ರು. ಎತ್ಕೊಂಡು ಹೋಗ್ಬೇಕಾ? ಅವಳು ಹೋಗ್ಬಿಟ್ಟ ಕ್ಷಣಕ್ಕೆ ಎಲ್ಲ ಅಳ್ತಾ ಇದ್ರು. ಯಾಕೆ ಅಳ್ತೀರಾ? ಮೃತ್ಯುವೆಂಬ ಭಯ ಬೇಕೆ, ದೇಶಾಂತರ ಕೊಯ್ಯುವ ಮಿತ್ರನಾಥ, ಹೊಸ ಚಿತ್ರ ಇಪ್ಪುದಲ್ಲಿ ಸಾತ್ವಿಕತೆ ಇತ್ತ ಬಾಡಿದವ ಎತ್ತ ಪೋದರೇನ್ ಭಯವಿಗದು ಮಂಕುತಿಮ್ಮ ಅಂದೆ. ಪಕ್ಕದಲ್ಲಿದ್ದನು, ನೀ ಪೋರ್ಲಿಯಾ, ನೀನು ಹೋಗೋದೇ ಇಲ್ವಾ ಅಂದ್ರು. ಅವನಿಗೆ ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗ ಚಿಂತೆ, ಹೊಂದಿಸುವನಾರು ನಿನ್ನಾಳಲ್ಲ ಹಿಂದಿನ ಬದುಕು ಮಂಕುತಿಮ್ಮ. ಹುಟ್ಟಿದವರೆಲ್ಲ ಸಾಯದಿದ್ದಡೆ ಹುಟ್ಟುವವರಿಗೆ ಎಡೆಯಲ್ಲಿ, ಹುಟ್ಟಿದವರೆಲ್ಲ ಸಾಯ್ತಿದ್ದೊಡೆ ಮಸಣಕ್ಕೆ ತಿಂದು ತೇಗಿದ ಹಬ್ಬ ಅಂದೆ. ಅವನಿಗೆ ಕನ್ನಡ ಅರ್ಥ ಆಗ್ಬಿಡ್ತಲ್ಲ, ಅದೆಲ್ಲಪ್ಪ ಚೊಳ್ಕೊಡೋದೇವಾ, ಅದೆಲ್ಲ ಹೇಳ್ಬೇಡ ಬಾ ಅಂದ್ರು. ಕರ್ಕೊಂಡು ಹೋಗಿ ಅಗ್ನಿ ಸ್ಪರ್ಶ ಅಂತಿದೆ. ಒಬ್ಬೊಬ್ಬರಲ್ಲೊಂದು ಪದ್ಧತಿ ಇದೆ. ಅಗ್ನಿ ಸ್ಪರ್ಶ ಅನ್ನೋದಕ್ಕೆ ಅವ್ರು ಏನು ಹೇಳಬೇಕು, ನಮ್ಮಲ್ಲಿ ಭಾಷೆ ಹೆಂಗೆ ಬಳಸ್ತಾರೆ ಗೊತ್ತಾ? ಅವ್ನು ಪುರೋಹಿತರು ಅವ್ರ ಮೇಲೆ ಪಡೋಗೋ ಅವ ಚಕ್ಕೋಯ್ಕ್ರ ಅಂದು ಎದೆ ಮೇಲೆ
ಹಿಂದೆ ಬೆರಗು ಬಚ್ಚಿಟ್ಟೆ, ಪೆಟ್ರೋಲ್ ಎತ್ಕೊಂಡ್ಬಿಟ್ಟೆ, ಸೀಮೆ ಎಣ್ಣೆ ಕೊಟ್ಟುಟ್ಟೆ, ಕರ್ಪೂರ ಕಡ್ಡಿಗೆ ಇಚ್ಚಿಡಂಗು, ಬೆಂಕಿ ಬಚ್ಚೋಣಂಗು ಒಂದು ಹಂಗೆ ಕ್ಯಾನ್ಗೋಡಿ ಅವ್ರು ಸಿಟ್ಟು. ಅವಾಗ ನಾನು ಸಮಾಧಾನ ಇರಬೇಕಲ್ಲ ಕೊಂಚ ಇರಂಗು ಅಂತ ಹೇಳಿ ಎಲ್ಲಾನು ನಿಲ್ಲಿಸ್ಬಿಟ್ಟು ನನಗೆ ನನ್ನ ಜೊತೆ ಎಲ್ಲವನ್ನು ಹಂಚಿಕೊಂಡವಳೆ, ನನಗೆಲ್ಲ ಸುಖವನ್ನು ಕೊಟ್ಟವಳೆ, ನಾನು ದುಡಿದು ತಂದದ್ದರಲ್ಲೇ ಸಂತೋಷಪಟ್ಟವಳೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಹತ್ತಿರ ಇರಲಿ ದೂರ ಇರಲಿ ಅವನೇ ರಂಗಸಾಲೆ, ಕಣ್ಣು ಕಟ್ಟುವಂಥ ಮೂರ್ತಿ, ಕಿವಿಗೆ ಮೆಚ್ಚಿನವರೈತ ಬೇಂದ್ರ ಕವಿತೆಯನ್ನು ಭಾಷೆ ಅರ್ಥವಾಗದಿದ್ದರೂ ಭಾವನೆಯನ್ನು ಅರ್ಥ ಮಾಡಿಕೊಂಡವಳೆ. ನನ್ನನ್ನು ಇರಿಸಿ ನೀನು ತೆರೆಮರೆಗೆ ಸರಿದಂಥವಳೆ. ನೀನು ನನ್ನನ್ನು ಎಷ್ಟೋ ಬಾರಿ ಸಾಂಸಾರಿಕರಿಯ ದಾಂಪತ್ಯ ಜೀವನದಲ್ಲಿ ರಾತ್ರಿ ನಿದ್ರಿಸುವಾಗ ನನಗೆ ಕೊಂಚ ಎದೆ ಉರಿ, ಏನಾದರೂ ಹಚ್ಚಿ ಎಂದು ನೀ ಹೇಳಿ ಕೇಳಿದ್ದುಂಟು. ಆದರೆ ನಾನು ನನ್ನದೇ ಆದ ರಸಿಕ ಪ್ರಪಂಚದಲ್ಲಿ ನನಗೂ ಎದೆ ಉರಿ, ನನಗೂ ಹಚ್ಚು ಅಂತ ಹೇಳಿದಾಗ ನೀನು ನನಗೆ ಹಚ್ಚಿ ಆಮೇಲೆ ನಿಮಗೆ ಹಚ್ಚುತ್ತೇನೆ. ನೀನು ನನಗೆ ಮೊದಲು ಹಚ್ಚು ಅಂತೇಳಿ ಹಕ್ಕು ಚಲಾಯಿಸಿದೆ, ನೀನು ನನ್ನ ಎದೆಗೆ ಹಚ್ಚಿದೆ, ಆಮೇಲೆ ನಿನ್ನ ಎದೆಗೆ ನಾನು ಹಚ್ಚಿದೆ. ಆದರೆ ನೆನಪಿರಲಿ, ಎದೆ ತಣ್ಣಗಿರಿಸಿ ಎದೆ ಉರಿಯುತ್ತಿದೆ, ನನಗೆ ಕೊಂಚ ಹಚ್ಚಿ ಅಂತ ಹೇಳಿದಾಗ ಎದೆಗೆ ಹಚ್ಚದವನು, ಎದೆಯ ತಣ್ಣಗಿರಿಸದವನು, ಇದೀಗ ನಿನ್ನೆದೆ ತಣ್ಣಗಿರುವಾಗ ನಿನ್ನ ಎದೆಗೆ ಉರಿ ಇಕ್ಕಿದನಂತೆ ಅಂತಿಟ್ಟೆ. ನಿಂತಿದ್ದವರೆಲ್ಲ ಸುಮ್ಮನೆ ಒಂದು ಸತಿ ಹೆಂಡತಿ ಹತ್ರ ಅಷ್ಟು ಹೇಳ್ಕೊಳ್ರಿ ಸಾಕು. ಇದೀಗ ಎದೆ ತಣ್ಣಗಿರುವಾಗ ಎದೆಗೆ ಉರಿ ಇಕ್ಕಿದನಂತೆ ಅಂತ ಪ್ರಯೋಜನ. ಆಮೇಲೆ ಆ ಬೂದಿಗಳನ್ನೆಲ್ಲ ತಗೊಂಡು ಇಟ್ಕೊಬೇಕಲ್ಲ, ನಾನು ಹೇಳಿದೆ ಅದಕ್ಕಿದೆ ಸಂಸ್ಕೃತ. ನಾನು ಹೇಳಿದೆ, ಯಾರಾದ ದಿನಕರ ದಿವಸ ಹೇಳಿದೆ, ನನ್ನ ಪ್ರತಿಮೆಯನ್ನಿರಿಸಿ ನೀವು ಮೆರಗೋದು ವ್ಯರ್ಥ, ನಿಮ್ಮ ಹೃದಯದಲ್ಲಿರಲಿ ಎನ್ನ ಮರಣದ ಅರ್ಥ, ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ತೇಲಿಬಿಡಿ, ಮೀನೊಂದು ಉಂಡು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ದೇಹದ ಬೂದಿಯ ನೆಲದ ಮೇಲೆ ಹರಿವೆ ಬಿಡಿ, ತೆನೆಯೊಂದು ತುಂಬಿ ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನಮ್ಮ ತಮ್ಮಂದ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ಆಸ್ತಿ ಪಾಸ್ತಿ ಏನಿಲ್ವಲ್ಲಪ್ಪ, ಅಸ್ತಿ ಅಷ್ಟೇ ಅಲ್ಲ ಇರೋದು, ಯಾರ್ಯಾರಿಗೆ ಏನೇನು ಬೇಕಾ ತಗೊಳೋಗಿ, ಅದರೆಲ್ಲ ತಗೊಂಡು ನಿನ್ನವ್ರು ತಿನ್ಬಿಡಿ. ಯಾಕೆ ನಿಮ್ಗೆ ಹೇಳಿದೆ ಅಂದರೆ ಮಾಮ, ಪ್ರತಿಯೊಂದಕ್ಕೂ ನಾವು ಧೈರ್ಯವಾಗಿ ನಿಂತ್ಕೊಂಡು ಒಂದು ಕನ್ನಡ ಇದು ಭಾಷೆ, ಇದನ್ನು ಹೇಳಬೇಕು ಅಂತ ನೀವು ಮಾಡಿದ್ವಿ ಅಂತಂದರೆ ನೋಡಿ, ಭಾಷೆ ಯಾವಾಗ ಭಾವನೆಗೆ ಹತ್ತಿರ ಆಗುತ್ತೋ ಆಗ ಅಂತಃಕರಣ ಅನ್ನೋದು ಮುಟ್ಟುತ್ತೆ. ಅದನ್ನೇ ನಾನು ಇಂಗ್ಲೀಷ್ನಲ್ಲಿ ಹಾಗೆ ಒಂದು ಮಚ್ ಮೋರ್ ಸರ್ವಿಸ್ ಟು ಯುವರ್ ಲೈಫ್ ಅಂದಟಿ, ಐ ಸಪೋರ್ಟ್ ಲಾಟ್ ಯು ಸಪೋರ್ಟ್ ಲಾಟ್ ಅಂತ ಇಂಗ್ಲೀಷ್ ಹೊಡೆದು ಬಿಟ್ರೆ ಏನಾದ್ರು ಬರುತ್ತಾ? ಏನಿಲ್ವಲ್ಲ, ಇಷ್ಟೇ ತಾನೇ ಬರೋದು. ಭಾವನಾತ್ಮಕ ಸಂಬಂಧ ನಮ್ಮ ಭಾಷೆ ಏನಂತೀವಿ, ಮನಸ್ಸು ಮಾತುಗಳೆರಡು ಒಂದೇ ಲೋಕದ ವಸ್ತು. ಹೇಳಮ್ಮ ನೀನು ಇಬ್ರು ಹೇಳಿ, ಮನಸ್ಸ ಮಾತಾ ಯಾವುದಕ್ಕೆ ಯಾವುದು ಪೂರಕ, ಯಾವುದಕ್ಕೆ ಯಾವುದು ಪ್ರೇರಕ?